ನಮಸ್ಕಾರ ನನ್ನ ವೀಕ್ಷಕರಿಗೆಲ್ಲ. ನಾನು ಸಿಹಿ ಕುಂಬಳಕಾಯಿ ಕಡುಬು ಮಾಡಿದ್ದೀನಿ. ಯಾವತ್ತೂ ಮಾಡಿದ್ದೀನಿ, ಬನ್ನಿ ನೋಡೋಣ. ಸಿಹಿ ಕುಂಬಳಕಾಯಿ ಖಾರದ ಕಡುಬು ಮಾಡಿದ್ದೀನಿ. ಸಿಹಿ ಹಾಕಿ ಮಾಡಿಲ್ಲ, ಬೆಲ್ಲ ಹಾಕಿ ಸಕ್ಕರೆ ಹಾಕ್ತಾರಲ್ಲ ಆ ಥರ ಮಾಡಿಲ್ಲ. ಮೆಣಸಿನ್ಕಾಯಿ ಹಾಕಿ ಮಾಡಿರೋದು ಖಾರ ಕಡುಬು ಅಂತ ಹೇಳ್ತಾರೆ. ನಾನು ಯಾವತ್ತೂ ಮಾಡಿಲ್ಲ. ನಮ್ಮ ತಾಯಿ ಮನೇಲಿ ಮಾಡ್ತಾಯಿದ್ರು, ತಿಂತಾಯಿದ್ವಿ. ಆದರೆ ನಾನು ಮಾಡಿರಲಿಲ್ಲ, ಈಗ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇದು ನೋಡಿ, ಸಿಹಿ ಕುಂಬಳಕಾಯಿ, ಕ್ಯಾರೆಟ್ ತುರಿ ಅಲ್ಲ, ಇದು ಸಿಹಿ ಕುಂಬಳಕಾಯಿಂದು ತುರಿದಿಟ್ಟಿದ್ದೀನಿ ನೋಡಿ. ಇಷ್ಟಿದೆ. ಸಿಹಿ ಕುಂಬಳಕಾಯಿ, ಮೆಣಸಿನ್ಕಾಯಿ ಇಷ್ಟು ಹಾಕಿದ್ದೀನಿ. 4-5 ಮೆಣಸಿನ್ಕಾಯಿ ಇದ್ದಾವೆ. ಖಾರ ಇಲ್ಲ, ಹಂಗಾಗಿ ನಾನು ಜಾಸ್ತಿ ಹಾಕತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಸಣ್ಣ ಒಂದು 4-5 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಕಟ್ಟು ಸಬ್ಬತ್ತಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು 1-2 ಕಡ್ಡಿ ನಮ್ಮನೆ ಹಿತ್ತಲ ಕಡೆ ಇತ್ತು, ಕಿತ್ಕೊಂಡ್ಬಂದು ಹಾಕ್ತಿದ್ದೀನಿ. ರವೆ ನೋಡಿ, ಇಷ್ಟು ರವೆ ಹಾಕ್ಕೊಂಡಿದ್ದೀನಿ. ಇದು ಅಕ್ಕಿ ರವೆ ಮತ್ತು ಚಿರೋಟಿ ರವೆ ಎರಡೂ ಹಾಕಿದ್ದೀನಿ. ಎರಡೂ ಮಿಕ್ಸ್ ಮಾಡಿದ್ದೀನಿ. ಎರಡೂ ಸಮ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಯಾವುದಾಗುತ್ತೋ ಅದು ಹಾಕ್ಕೊಂಡು ಮಾಡ್ಕೊಬೋದು. ಚಿರೋಟಿ ರವೆ, ಅಕ್ಕಿ ರವೆ ಎರಡೂ ಇದೆ. ಇದಕ್ಕೆ ಎಲ್ಲದನ್ನೂ ಈಗ ಮಿಕ್ಸ್ ಮಾಡ್ತೀನಿ. ನೋಡಿ, ಹಾಕ್ಕೊತೀನಿ. ಬೂದುಗುಂಬಳಕಾಯಿಂದು ತುರಿ, ಸಿಹಿ ಗುಂಬಳ ಅಂತಾರೆ, ಅದ್ರ ತುರಿ. ಇದು ಅಕ್ಕಿ ಹಿಟ್ಟನ್ನ ಸಾಣಿಸಿದ್ನಲ್ಲ ಪಾತ್ರೆಯಲ್ಲಿ, ಅದು ಹಂಗೆ ಐತೆ, ಏನಾಗಲ್ಲ ನೋಡಿ. ರವೆ ಮಿಕ್ಸ್ ಮಾಡ್ಕೊಂಡು ತುಂಬ್ಕೊಂಡೆ ಇದಕ್ಕೆ ಹಾಕ್ತೀನಿ ಎಲ್ಲ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಹಸಿರು ಮೆಣಸಿನ್ಕಾಯಿ ನಾನು ಇಷ್ಟು ಹಾಕಿದ್ದೀನಿ. ನೀವು ಬೇಕಂದರೆ ಜಜ್ಜಿ ಹಾಕ್ಕೋಬೋದು, ಪೇಸ್ಟ್ ಮಾಡಿ ಹಾಕ್ಕೋಬೋದು. ಖಾರ ತಿನ್ನಲ್ಲ ಅಂದರೆ ನನಗೆ ಖಾರ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಸಬ್ಬತ್ತಿಗೆ ಸೊಪ್ಪು ತೊಳೆದು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತೀನಿ. ತೊಳೆಯಿರಿ, ಮರಳಿರುತ್ತೆ ಸಬ್ಬತ್ತಿಗೆ ಸೊಪ್ಪಲ್ಲಿ. ಜೀರಿಗೆ ಪುಡಿ, ಜೀರಿಗೆ ಒಂದು 4 ಮೆಣಸಿನ್ಕಾಳನ್ನ ದಪ್ಪ ಜಜ್ಜಿದ್ದೀನಿ ನೋಡಿ. ಈಗ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ಆಮೇಲೂ ಹಾಕ್ಕೋಬೋದು. ನೀವು ತೊಟ್ಟಿಗೆ ಇಡ್ಲಿ ಥರ ಬೇಯಿಸ್ತಿರಲ್ಲ, ಹೇಳ್ತೀನಿ ನಾನು ಅವಾಗ ಹಾಕ್ಬೋದು. ಎಲ್ಲನೂ ಮಿಕ್ಸ್ ಮಾಡಿ ಇವಾಗ. ಆಮೇಲೆ ನೋಡಿ, ಕಡಲೆಬೇಳೆ, ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೆ, 1 ಗಂಟೆ ಆಯಿತು. ಅವನ್ನ ಉಪ್ಪು ಎಲ್ಲ ಹಾಕಿದ್ದೀನಿ. ಈಗ ಕಲಸೋಣ. ನೋಡಿ, ಹಿಂಗೈತೆ. ಇದನ್ನೀಗ ಮುಚ್ಚಿಟ್ಟಿದ್ದೀನಿ. ನಿಮ್ಗೆ ಹೇಳಿದ್ನಲ್ಲ ಅದೆಲ್ಲ, ಕೊತ್ತಂಬರಿ ಸೊಪ್ಪು, ಸಬ್ಬತ್ತಿಗೆ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ರವೆ ಮತ್ತು ಕುಂಬಳಕಾಯಿ ತುರಿದಿದ್ದು ಎಲ್ಲ ಹಾಕಿದ್ದೀನಿ. ಮುಚ್ಚಿಡ್ತೀನಿ. ಒಂದು ಅರ್ಧ ಗಂಟೆ ಮುಚ್ಚಿಡ್ತೀನಿ. 10 ನಿಮಿಷ ಸಾಕು. 10 ನಿಮಿಷ ನೆಂದರೆ ಸಾಕು. ಅದು ನನಗೆ ಬೇರೆ ಕೆಲಸ ಇರೋದ್ರಿಂದ ಈಗ ಸಂಜೆ 6 ಗಂಟೆ ಆಗಿದೆ. ನಾನು 7 ಗಂಟೆಗೆ ತೆಗಿತೀನಿ ಇದನ್ನ. ಯಾಕೆಂದರೆ ಬೇರೆ ತುಂಬ ಕೆಲಸ ಇದ್ದಾವೆ ಇವಾಗ. ಹಾಗಾಗಿ ನಾನು 7 ಗಂಟೆಗೆ ತೆಗೆದು ಮಾಡ್ತೀನಿ. ಆಮೇಲೆ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ತೆಗಿತೀನಿ. ಈಗೆಲ್ಲ 1 ಗಂಟೆ ಆಯಿತು. ನಾನು ಇದು ಕಲಸಿಟ್ಟು ಈ ಥರ ಆಗಿದೆ, ಉರುಡಿ ಆಗಿದೆ. ಸ್ವಲ್ಪ ನೀರು ಹಾಕ್ಕೋಬೇಕು. ನೆಂದಿದೆ, ಚೆನ್ನಾಗಿ ನೆಂದಿದೆ. ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡಿತ್ತಲ್ಲ, ಚೆನ್ನಾಗಿ ನೆಂದಿದೆ. ಇಲ್ಲ ಚೆನ್ನಾಗಿದೆ. ಇದನ್ನು ಹಿಂಗೆ ಬಿಟ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಬೋದು. ಸ್ವಲ್ಪ ನೀರು ಹಾಕತ್ತೀನಿ. ಅದಕ್ಕೆ ರವೆ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ, ಅಕ್ಕಿ ರವೆ ಎರಡೂ ಹಾಕ್ಕೊಂಡಿದ್ದೀನಿ. ನೋಡಿ, ತುಂಬ ಉರುಡಿ ಅನ್ನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ. ರವೆ ಉಂಡೆ ಮಾಡ್ತಾರಲ್ಲ, ಆ ರೀತಿ ಮಾಡಿ ಇಡ್ಲಿ ಸ್ಟ್ಯಾಂಡಿಗೆ ಇಡೋದು. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ.
ಬಿಸಿನೀರು ಕುದೀತಾ ಇದ್ದಾವೆ ನೋಡಿ. ಹಿಂಗೆ ಮಾಡಿದ್ದೀನಿ, ಒಂದೊಂದಾಗಿ ಹಿಂಗೆ ಮಾಡಿದ್ದೀನಿ ನೋಡಿ. ಈಗ ಇನ್ನೂ ಸ್ವಲ್ಪ ಇರೋದನ್ನೆಲ್ಲನೂ ಇದಕ್ಕೆ 20 ನಿಮಿಷ ಬೇಯಕ್ಕಿಡೋಣ. 20 ನಿಮಿಷ ಬಿಡ್ತೀನಿ. ಇವಾಗ 20 ನಿಮಿಷ ಬೇಯಲಿ. ಸೊಪ್ಪು, ಹಸಿಮೆಣಸಿನ್ಕಾಯಿ, ಉಪ್ಪು, ಕಡಲೆ, ತೆಂಗಿನಕಾಯಿ, ಹುಣಸೆಹಣ್ಣು ಇಷ್ಟೇ ಹಾಕಿದ್ದೀನಿ. ಕಡಲೆ ಇದೆಲ್ಲ ಇದ್ದಾವೆ ಹಾಕಿದ್ದೀನಿ. ಚಟ್ನಿ ಮಾಡ್ಕೊಂಬರ್ತೀನಿ. ಮಾಡ್ತೀನಿ. 20 ನಿಮಿಷ ಬೆಂದೈತೆ. ಹೆಂಗಿದೆ ಅಂತ ನೋಡೋಣ. ಇಡೀಲಿ ಬೆಂದಿದೆ. ಆಗಲೇ 2 ತಕ್ಕೊಟ್ಟೆ ಬೆಂದಿದೆ. ಇಲ್ಲ ಈ ಕಡೆ ತಟ್ಟೆ ತೋರಿಸಿ. ಕಾಯಿ ಚಟ್ನಿ ಸಿಹಿ ಕುಂಬಳಕಾಯಿ, ಖಾರ ಕಡುಬು, ಕಾಯಿ ಚಟ್ನಿಯೊಂದಿಗೆ ಸವಿಯೋಣವೇ. ನೀವು ಒಂದು ಸರಿ ಮಾಡಿ ನನಗೊಂದು ಸರಿ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನೀವು ಇದೇ ರೀತಿ ಮಾಡಿ ನನಗೆ ಕಾಮೆಂಟ್ ಮಾಡಿ ಪ್ಲೀಸ್, ಹೇಗಿತ್ತು ಅಂತ ಹೇಳಿ. ಧನ್ಯವಾದಗಳು ನನ್ನ ವೀಕ್ಷಕರಿಗೆಲ್ಲ.